ಇದು ರಿಪಬ್ಲಿಕ್ ಕನ್ನಡ ಸುದ್ದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ವಿಜಯನಗರ ಜಿಲ್ಲೆಯಲ್ಲಿರುವ ಐತಿಹಾಸಿಕ ದೇವಸ್ಥಾನಕ್ಕೆ ಕಾಯಕಲ್ಪ ಆಗಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ವಿಜಯನಗರ ಸಾಮ್ರಾಜ್ಯದ ಅರಸರು ನಿರ್ಮಿಸಿದ ಶ್ರೀ ವೇಣುಗೋಪಾಲಕೃಷ್ಣ ಮತ್ತು ತ್ರಿಕೋಟೇಶ್ವರ ದೇವಸ್ಥಾನಗಳು ಕೇಂದ್ರ ಪುರಾತತ್ವ ಇಲಾಖೆ ವ್ಯಾಪ್ತಿಗೆ ಒಳಪಡುತ್ತೆ. ಆದರೆ ಇಲ್ಲಿ ಪ್ರವಾಸಿಗರು ಮೂಲ ಸೌಕರ್ಯವಿಲ್ಲದೆ ಪರದಾಡುವಂತಾಗಿತ್ತು. ಈ ಸಂಬಂಧ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸಿದ್ದ ತಡ ಎಚ್ಚೆತ್ತ ವಿಜಯನಗರ ಡಿಸಿ ದಿವಾಕರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ನಮ್ಮ ASIಗೆ ಬರ್ತಕ್ಕಂಥ ದೇವಸ್ಥಾನ ಸದ್ಯಕ್ಕೆ ಅವ್ರ ಪ್ರಕಾರ ಇದು ಲೈವ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಒಳಗಡೆ ವೇಣುಗೋಪಾಲ ಸ್ವಾಮಿ ಮೂರ್ತಿ ಇದೆ. ಮೂರ್ತಿ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಅದು ಭಗ್ನ ಆಗಿರೋದು ಕಂಡು ಬಂದಿದೆ. ನಾನು ಇವತ್ತು ನೋಡಿದಾಗ ಅದನ್ನ ಮತ್ತೆ ಪರಿಶೀಲನೆ ಮಾಡಿ ನಾವು ನಿಯಮಾನುಸಾರ ಏನು ಮಾಡ್ಬೋದು ಅದನ್ನು ಸರಿ ಮಾಡಲಿಕ್ಕೆ ಅಂತ ಒಂದು ಚಿಂತನೆ ಮಾಡಿದ್ದೀವಿ. ಜೊತೆಯಾಗಿ ದೇವಸ್ಥಾನ ಇದು ಎದುರುಗಡೆ ಶಿವ ಟೆಂಪಲ್, ಈ ಕಡೆ ವೇಣುಗೋಪಾಲ ಟೆಂಪಲ್ ಇದೆ. ಇಲ್ಲೆಲ್ಲ ಜನ ಹಿಂದಿನ ಕಾಲದಿಂದನೂ ಮದುವೆ ಮಾಡ್ಕೊಂಡು ಬರ್ತಾ ಇದ್ದಾರಂತೆ. ಅದಕ್ಕೆ ಮದುವೆ ಮಾಡಲಿಕ್ಕೆ ಅವಕಾಶ ಸ್ವಲ್ಪ ಕಲ್ಪಿಸ್ಕೊಡಿ ಅಂತಲೂ ಕೇಳ್ತಾ ಇದ್ದಾರೆ. ಅದಕ್ಕೂ ಕೂಡ ASIನವ್ರ ಜೊತೆ ಮಾತಾಡಿದ್ದೀನಿ. ಮದುವೆ ಮಾಡಲಿಕ್ಕೆ ಏನು ತೊಂದರೆ. ಜೈಲಿನಲ್ಲಿದ್ದ ಮಗನನ್ನ ನೋಡೋದಕ್ಕೆ ಬಂದ ತಂದೆ ಅರೆಸ್ಟ್ ಆಗಿದ್ದಾರೆ. ಆರೋಪಿ ಮಧುಸೂದನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಮಗನನ್ನ ನೋಡೋದಕ್ಕೆ ಮಂಡ್ಯ ಕಾರಾಗೃಹಕ್ಕೆ ಆತನ ತಂದೆ ಶಿವಣ್ಣ ಮಗನ ಸ್ನೇಹಿತ ಕೊಟ್ಟಂತಹ ಬ್ಯಾಗ್ ತೆಗೆದುಕೊಂಡು ಆಗಮಿಸಿದ್ರು. ಆದ್ರೆ ಜೈಲು ಸಿಬ್ಬಂದಿಗಳು ಬ್ಯಾಗ್ ಪರಿಶೀಲನೆ ಮಾಡಿದಾಗ ಬ್ಯಾಗ್ನಲ್ಲಿ ಗಾಂಜಾ ಇರೋದು ಪತ್ತೆಯಾಗಿದೆ. ತಕ್ಷಣ ಆತನನ್ನ ವಶಕ್ಕೆ ಪಡೆದು ಶಿವಣ್ಣ ವಿಚಾರಣೆಗೆ ಒಳಪಡಿಸಲಾಗಿದೆ. ಮನೋಹರ ಅನ್ನುವಂಥ ವ್ಯಕ್ತಿಯ ತಂದೆ ಶಿವಣ್ಣ ಅನ್ನುವಂಥವ್ರು ಕೆಂಪೈನದೊಡ್ಡಿ ಅಲ್ಗೂರು ಅಂತ ಗ್ರಾಮದಲ್ಲಿ ಬಂದಿರ್ತಾರೆ. ಅವರು ಇಲ್ಲಿ ಭೇಟಿ ಸಮಯದಲ್ಲಿ ಆತನಿಗೆ ಬಳಕೆಗೆ ಅಂತೇಳಿ 2 ಜೊತೆ ಬಟ್ಟೆ ತೆಗೆದುಕೊಂಡು ಒಂದು ಬ್ಯಾಗ್ ಒಳಗಡೆ ತಂದು ಗೇಟಲ್ಲಿ ಕೊಟ್ಟಿರ್ತಾನೆ. ದ್ವಾರದಲ್ಲಿ ನಮಗೆ ಯಾವುದೇ ವಸ್ತುಗಳು ಬಂದರೂ ಕೂಡ ನಾವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಏನೂ ಇಲ್ಲ ಅಂತೇಳಿ, ಯಾವುದೇ ನಿಷೇಧಿತ ವಸ್ತುಗಳು ಇಲ್ಲ ಅಂತ ಹೇಳಿ ಕಂಡು ಬಂದ ನಂತರನೇ ನಾವು ಕೊಡುವಂಥ ವ್ಯವಸ್ಥೆ ಇರುತ್ತದೆ. ಅದನ್ನು ನಾವು ಎಂದಿನಂತೆ ಅವನು ಕೊಟ್ಟಿರುವಂಥ ಶಿವಣ್ಣ ಕೊಟ್ಟಿರುವಂಥ ಬ್ಯಾಗ್ನ ನಾವು ಸರ್ಚ್ ಮಾಡಬೇಕಾದ್ರೆ ಬ್ಯಾಗ್ನಲ್ಲಿ ಒಂದು ಗಾಂಜಾ ಥರದ ವಸ್ತು ಇರುವುದು ಕಂಡು. ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದ ಅಂಚಿನಲ್ಲಿದ್ದ ಮಕ್ಕಳ ಉದ್ಯಾನವನ ಹಾಳು ಕೊಂಪಿಯಾಗಿದೆ. ಜಿಲ್ಲಾಧಿಕಾರಿ ಕಚೇರಿಯ ಹತ್ತಿರದಲ್ಲೇ ಇರುವ ಈ ಪಾರ್ಕ್ನಲ್ಲಿ ಮಕ್ಕಳು ಆಟವಾಡುವುದಕ್ಕೆ ಬಳಸುವ ಆಟಿಕೆಗಳು ಮುರಿದು ಹೋಗಿದೆ. ಜೊತೆಗೆ ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿದಿದೆ. ಇಷ್ಟಾದರೂ ನಗರಸಭೆ ಮತ್ತು ಪ್ರವಾಸೋದ್ಯಮ ಸಮಿತಿ ಪಾರ್ಕ್ ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಪ್ರವಾಸಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ ವತಿಯಿಂದ ಮೇಣದ ಬತ್ತಿ ಹಚ್ಚಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನೂರಾರು IT ಉದ್ಯೋಗಿಗಳು ಮತ್ತು NGO ಭಾಗಿಯಾಗಿದ್ದರು. ಸರ್ಜಾಪುರ ರಸ್ತೆಯ ಇಕೋಸ್ಪೇಸ್ ಮುಂಭಾಗದಲ್ಲಿ ಶ್ರದ್ಧಾಂಜಲಿ ಅರ್ಪಿಸಿ ಸಾವಿಗೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಲಾಗಿದೆ. ಬೆಂಗಳೂರಲ್ಲಿ ಟೆಕ್ಕಿ ಅತುಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದ ಅತುಲ್ ಅತ್ತೆ ಹಾಗೂ ಬಾಮೈದನನ್ನ ಮಾರತ್ಹಳ್ಳಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅತ್ತೆ ನಿಶಾ ಸಿಂಘನಿಯಾ ಹಾಗೂ ಬಾಮೈದ ಅನುರಾಗ್ ಸಿಂಘನಿಯಾ ವಶಕ್ಕೆ ಪಡೆದು ಅವರನ್ನ ಪೊಲೀಸ್ ಠಾಣೆಗೆ ಕರೆತಂದು ಪ್ರಾಥಮಿಕ ವಿಚಾರಣೆ ನಡೆಸಲಾಗ್ತಾ ಇದೆ. ನಾಳೆ ಇಬ್ಬರನ್ನ ಕೂಡ ಕೋರ್ಟ್ಗೆ ಅನುಮತಿ ಪಡೆದು ಬೆಂಗಳೂರಿಗೆ ಕರೆತರಲಾಗುತ್ತೆ. ಇನ್ನು ಅತುಲ್ ಪತ್ನಿ ನಿಖಿತಾ ನಾಪತ್ತೆಯಾಗಿದ್ದು ಹುಡುಕಾಟ ನಡೆಸಲಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡ ಸುದ್ದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ವಿಜಯನಗರ ಜಿಲ್ಲೆಯಲ್ಲಿರುವ ಐತಿಹಾಸಿಕ ದೇವಸ್ಥಾನಕ್ಕೆ ಕಾಯಕಲ್ಪ ಆಗಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ವಿಜಯನಗರ ಸಾಮ್ರಾಜ್ಯದ ಅರಸರು ನಿರ್ಮಿಸಿದ ಶ್ರೀ ವೇಣುಗೋಪಾಲಕೃಷ್ಣ ಮತ್ತು ತ್ರಿಕೋಟೇಶ್ವರ ದೇವಸ್ಥಾನಗಳು ಕೇಂದ್ರ ಪುರಾತತ್ವ ಇಲಾಖೆ ವ್ಯಾಪ್ತಿಗೆ ಒಳಪಡುತ್ತೆ. ಆದರೆ ಇಲ್ಲಿ ಪ್ರವಾಸಿಗರು ಮೂಲ ಸೌಕರ್ಯವಿಲ್ಲದೆ ಪರದಾಡುವಂತಾಗಿತ್ತು. ಈ ಸಂಬಂಧ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸಿದ್ದ ತಡ ಎಚ್ಚೆತ್ತ ವಿಜಯನಗರ ಡಿಸಿ ದಿವಾಕರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ನಮ್ಮ ASIಗೆ ಬರ್ತಕ್ಕಂಥ ದೇವಸ್ಥಾನ ಸದ್ಯಕ್ಕೆ ಅವ್ರ ಪ್ರಕಾರ ಇದು ಲೈವ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಒಳಗಡೆ ವೇಣುಗೋಪಾಲ ಸ್ವಾಮಿ ಮೂರ್ತಿ ಇದೆ. ಮೂರ್ತಿ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಅದು ಭಗ್ನ ಆಗಿರೋದು ಕಂಡು ಬಂದಿದೆ. ನಾನು ಇವತ್ತು ನೋಡಿದಾಗ ಅದನ್ನ ಮತ್ತೆ ಪರಿಶೀಲನೆ ಮಾಡಿ ನಾವು ನಿಯಮಾನುಸಾರ ಏನು ಮಾಡ್ಬೋದು ಅದನ್ನು ಸರಿ ಮಾಡಲಿಕ್ಕೆ ಅಂತ ಒಂದು ಚಿಂತನೆ ಮಾಡಿದ್ದೀವಿ. ಜೊತೆಯಾಗಿ ದೇವಸ್ಥಾನ ಇದು ಎದುರುಗಡೆ ಶಿವ ಟೆಂಪಲ್, ಈ ಕಡೆ ವೇಣುಗೋಪಾಲ ಟೆಂಪಲ್ ಇದೆ. ಇಲ್ಲೆಲ್ಲ ಜನ ಹಿಂದಿನ ಕಾಲದಿಂದನೂ ಮದುವೆ ಮಾಡ್ಕೊಂಡು ಬರ್ತಾ ಇದ್ದಾರಂತೆ. ಅದಕ್ಕೆ ಮದುವೆ ಮಾಡಲಿಕ್ಕೆ ಅವಕಾಶ ಸ್ವಲ್ಪ ಕಲ್ಪಿಸ್ಕೊಡಿ ಅಂತಲೂ ಕೇಳ್ತಾ ಇದ್ದಾರೆ. ಅದಕ್ಕೂ ಕೂಡ ASIನವ್ರ ಜೊತೆ ಮಾತಾಡಿದ್ದೀನಿ. ಮದುವೆ ಮಾಡಲಿಕ್ಕೆ ಏನು ತೊಂದರೆ.
ಜೈಲಿನಲ್ಲಿದ್ದ ಮಗನನ್ನ ನೋಡೋದಕ್ಕೆ ಬಂದ ತಂದೆ ಅರೆಸ್ಟ್ ಆಗಿದ್ದಾರೆ. ಆರೋಪಿ ಮಧುಸೂದನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಮಗನನ್ನ ನೋಡೋದಕ್ಕೆ ಮಂಡ್ಯ ಕಾರಾಗೃಹಕ್ಕೆ ಆತನ ತಂದೆ ಶಿವಣ್ಣ ಮಗನ ಸ್ನೇಹಿತ ಕೊಟ್ಟಂತಹ ಬ್ಯಾಗ್ ತೆಗೆದುಕೊಂಡು ಆಗಮಿಸಿದ್ರು. ಆದ್ರೆ ಜೈಲು ಸಿಬ್ಬಂದಿಗಳು ಬ್ಯಾಗ್ ಪರಿಶೀಲನೆ ಮಾಡಿದಾಗ ಬ್ಯಾಗ್ನಲ್ಲಿ ಗಾಂಜಾ ಇರೋದು ಪತ್ತೆಯಾಗಿದೆ. ತಕ್ಷಣ ಆತನನ್ನ ವಶಕ್ಕೆ ಪಡೆದು ಶಿವಣ್ಣ ವಿಚಾರಣೆಗೆ ಒಳಪಡಿಸಲಾಗಿದೆ. ಮನೋಹರ ಅನ್ನುವಂಥ ವ್ಯಕ್ತಿಯ ತಂದೆ ಶಿವಣ್ಣ ಅನ್ನುವಂಥವ್ರು ಕೆಂಪೈನದೊಡ್ಡಿ ಅಲ್ಗೂರು ಅಂತ ಗ್ರಾಮದಲ್ಲಿ ಬಂದಿರ್ತಾರೆ. ಅವರು ಇಲ್ಲಿ ಭೇಟಿ ಸಮಯದಲ್ಲಿ ಆತನಿಗೆ ಬಳಕೆಗೆ ಅಂತೇಳಿ 2 ಜೊತೆ ಬಟ್ಟೆ ತೆಗೆದುಕೊಂಡು ಒಂದು ಬ್ಯಾಗ್ ಒಳಗಡೆ ತಂದು ಗೇಟಲ್ಲಿ ಕೊಟ್ಟಿರ್ತಾನೆ. ದ್ವಾರದಲ್ಲಿ ನಮಗೆ ಯಾವುದೇ ವಸ್ತುಗಳು ಬಂದರೂ ಕೂಡ ನಾವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಏನೂ ಇಲ್ಲ ಅಂತೇಳಿ, ಯಾವುದೇ ನಿಷೇಧಿತ ವಸ್ತುಗಳು ಇಲ್ಲ ಅಂತ ಹೇಳಿ ಕಂಡು ಬಂದ ನಂತರನೇ ನಾವು ಕೊಡುವಂಥ ವ್ಯವಸ್ಥೆ ಇರುತ್ತದೆ. ಅದನ್ನು ನಾವು ಎಂದಿನಂತೆ ಅವನು ಕೊಟ್ಟಿರುವಂಥ ಶಿವಣ್ಣ ಕೊಟ್ಟಿರುವಂಥ ಬ್ಯಾಗ್ನ ನಾವು ಸರ್ಚ್ ಮಾಡಬೇಕಾದ್ರೆ ಬ್ಯಾಗ್ನಲ್ಲಿ ಒಂದು ಗಾಂಜಾ ಥರದ ವಸ್ತು ಇರುವುದು ಕಂಡು. ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದ ಅಂಚಿನಲ್ಲಿದ್ದ ಮಕ್ಕಳ ಉದ್ಯಾನವನ ಹಾಳು ಕೊಂಪಿಯಾಗಿದೆ. ಜಿಲ್ಲಾಧಿಕಾರಿ ಕಚೇರಿಯ ಹತ್ತಿರದಲ್ಲೇ ಇರುವ ಈ ಪಾರ್ಕ್ನಲ್ಲಿ ಮಕ್ಕಳು ಆಟವಾಡೋದಕ್ಕೆ ಬಳಸುವ ಆಟಿಕೆಗಳು ಮುರಿದು ಹೋಗಿದೆ. ಜೊತೆಗೆ ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿದಿದೆ. ಇಷ್ಟಾದರೂ ನಗರಸಭೆ ಮತ್ತು ಪ್ರವಾಸೋದ್ಯಮ ಸಮಿತಿ ಪಾರ್ಕ್ ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಪ್ರವಾಸಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ ವತಿಯಿಂದ ಮೇಣದ ಬತ್ತಿ ಹಚ್ಚಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನೂರಾರು ಐಟಿ ಉದ್ಯೋಗಿಗಳು ಮತ್ತು ಎನ್ಜಿಒ ಭಾಗಿಯಾಗಿದ್ದರು. ಸರ್ಜಾಪುರ ರಸ್ತೆಯ ಇಕೋಸ್ಪೇಸ್ ಮುಂಭಾಗದಲ್ಲಿ ಶ್ರದ್ಧಾಂಜಲಿ ಅರ್ಪಿಸಿ ಸಾವಿಗೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಲಾಗಿದೆ. ಬೆಂಗಳೂರಲ್ಲಿ ಟೆಕ್ಕಿ ಅತುಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದ ಅತುಲ್ ಅತ್ತೆ ಹಾಗೂ ಬಾಮೈದನನ್ನ ಮಾರತ್ಹಳ್ಳಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅತ್ತೆ ನಿಶಾ ಸಿಂಘನಿಯಾ ಹಾಗೂ ಬಾಮೈದ ಅನುರಾಗ್ ಸಿಂಘನಿಯಾ ವಶಕ್ಕೆ ಪಡೆದು ಅವರನ್ನ ಪೊಲೀಸ್ ಠಾಣೆಗೆ ಕರೆತಂದು ಪ್ರಾಥಮಿಕ ವಿಚಾರಣೆ ನಡೆಸಲಾಗ್ತಾ ಇದೆ. ನಾಳೆ ಇಬ್ಬರನ್ನ ಕೂಡ ಕೋರ್ಟ್ಗೆ ಅನುಮತಿ ಪಡೆದು ಬೆಂಗಳೂರಿಗೆ ಕರೆತರಲಾಗುತ್ತೆ. ಇನ್ನು ಅತುಲ್ ಪತ್ನಿ ನಿಖಿತಾ ನಾಪತ್ತೆಯಾಗಿದ್ದು ಹುಡುಕಾಟ ನಡೆಸಲಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡ ಸುದ್ದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ವಿಜಯನಗರ ಜಿಲ್ಲೆಯಲ್ಲಿರುವ ಐತಿಹಾಸಿಕ ದೇವಸ್ಥಾನಕ್ಕೆ ಕಾಯಕಲ್ಪ ಆಗಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ವಿಜಯನಗರ ಸಾಮ್ರಾಜ್ಯದ ಅರಸರು ನಿರ್ಮಿಸಿದ ಶ್ರೀ ವೇಣುಗೋಪಾಲಕೃಷ್ಣ ಮತ್ತು ತ್ರಿಕೋಟೇಶ್ವರ ದೇವಸ್ಥಾನಗಳು ಕೇಂದ್ರ ಪುರಾತತ್ವ ಇಲಾಖೆ ವ್ಯಾಪ್ತಿಗೆ ಒಳಪಡುತ್ತೆ. ಆದ್ರೆ ಇಲ್ಲಿ ಪ್ರವಾಸಿಗರು ಮೂಲ ಸೌಕರ್ಯವಿಲ್ಲದೆ ಪರದಾಡುವಂತಾಗಿತ್ತು. ಈ ಸಂಬಂಧ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸಿದ್ದ ತಡ ಎಚ್ಚೆತ್ತ ವಿಜಯನಗರ ಡಿಸಿ ದಿವಾಕರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ನಮ್ಮ ASIಗೆ ಬರ್ತಕ್ಕಂಥ ದೇವಸ್ಥಾನ ಸದ್ಯಕ್ಕೆ ಅವ್ರ ಪ್ರಕಾರ ಇದು ಲೈವ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಒಳಗಡೆ ವೇಣುಗೋಪಾಲ ಸ್ವಾಮಿ ಮೂರ್ತಿ